ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರಸಿದ್ಧ ದೇವಿರಮ್ಮ ಬೆಟ್ಟದಲ್ಲಿ ಮಹಿಳೆಯ ಅಸ್ಥಿಪಂಜರ ಪತ್ತೆ ಆಗಿದೆ. ಬೆಟ್ಟದ ದಾರಿ ಸ್ವಚ್ಛ ಮಾಡುವಾಗ ಪತ್ತೆ ಆಗಿರೋದು ಅಸ್ಥಿಪಂಜರ. ವರ್ಷದಲ್ಲಿ ಒಮ್ಮೆ ಮಾತ್ರ ಬೆಟ್ಟಕ್ಕೆ ತೆರಳುವ ಗ್ರಾಮಸ್ಥರು ಭಕ್ತರು ದೇವಿರಮ್ಮ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಅಸ್ಥಿಪಂಜರ ಪತ್ತೆ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ದೇವಿರಮ್ಮ ಬೆಟ್ಟ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ದೇವಿರಮ್ಮ ಬೆಟ್ಟ, ದೇವಿರಮ್ಮ ದೇವಸ್ಥಾನ ಆ ಭಾಗದಲ್ಲಿ ಬಹಳ ಮಹತ್ವವನ್ನು ಹೊಂದಿರುವಂಥ ದೇವಸ್ಥಾನ. ವರ್ಷಕ್ಕೆ ಒಮ್ಮೆ ಮಾತ್ರ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಒಮ್ಮೆ ಮಾತ್ರ ಬಾಗಿಲು ತೆರೀತಾರೆ. ಒಮ್ಮೆ ಮಾತ್ರ ಅಲ್ಲಿಗೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಿರಮ್ಮನ ಬೆಟ್ಟ ಹತ್ತುತ್ತಾರೆ. ಆದರೆ ಈ ಮಾರ್ಗದಲ್ಲಿ ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಅಸ್ಥಿಪಂಜರವೊಂದು ಪತ್ತೆಯಾಗಿರೋದು. ಸ್ವಚ್ಛ ಮಾಡುವಾಗ ಈ ಅಸ್ಥಿಪಂಜರ ಪತ್ತೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ನಾನಾ ಪ್ರಶ್ನೆಗಳು ಹುಟ್ಕೊಂಡಿದೆ. ಇದೀಗ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಇದು ಯಾವಾಗ ನಡೆದಂಥ ಘಟನೆ, ಈ ಅಸ್ಥಿಪಂಜರ ಹಿನ್ನೆಲೆಗೇನು, ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಈಗ ಕೆದಕಬೇಕಾಗತ್ತೆ, ಕಲೆ ಹಾಕಬೇಕಾಗತ್ತೆ. ಮಹಿಳೆಯ ಅಸ್ಥಿಪಂಜರ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನು ನಡೆಸಬೇಕಾಗತ್ತೆ. ತನಿಖೆಯಲ್ಲಿ ಏನು ಮಾಹಿತಿ ಸಿಗುತ್ತೆ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣವಾಗ್ತಿರೋದು. ಇತ್ತೀಚೆಗೆ ಈ ಅಸ್ಥಿಪಂಜರ ಸಿಗೋದು, ಅಸ್ಥಿಪಂಜರ ಸಿಗುತ್ತೆ ಅನ್ನೋದು, ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ರಾಷ್ಟ್ರವ್ಯಾಪಿ ಚರ್ಚೆ ಆಗಿದ್ದು ಕೂಡ ಇದೆ. ಇದೀಗ ಹೆಸರಾಂತ ಪ್ರಸಿದ್ಧ ದೇವಿರಮ್ಮ ಬೆಟ್ಟ ಚಿಕ್ಕಮಗಳೂರಿನಲ್ಲಿರೋದು. ಈ ಮಾರ್ಗವನ್ನು ಸ್ವಚ್ಛ ಮಾಡುವಾಗ ಅಸ್ಥಿಪಂಜರ ಸಿಕ್ಕಿರೋದು. ಸಾಮಾನ್ಯವಾಗಿ ಇಲ್ಲಿ ಬೇರೆ ದಿನಗಳಲ್ಲಿ ಯಾರೂ ಓಡಾಡೋದಿಲ್ಲ, ಯಾಕಂದರೆ ಆ ದೇವಸ್ಥಾನ ತೆಗೆಯೋದೇ ವರ್ಷಕ್ಕೆ ಒಮ್ಮೆ ಮಾತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಸಹಜವಾಗಿ ಪ್ರಶ್ನೆಗಳು, ಕುತೂಹಲಗಳು ಉಂಟಾಗ್ತಾ ಇದೆ. ಮಹಿಳೆಯ ಅಸ್ಥಿಪಂಜರ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೀತಾ ಇದೆ, ಏನೆಲ್ಲ ಅನುಮಾನಗಳು ಹುಟ್ಕೊಳ್ತಾ ಇದೆ? ನಿತಿ, ಚಿಕ್ಕಮಗಳೂರಿನ ಏನು ದೇವಿರಮ್ಮ ಬೆಟ್ಟದಲ್ಲಿ ಮಹಿಳೆಯ ಅಸ್ಥಿಪಂಜರ ಪತ್ತೆಯಾಗಿದೆ ಅನ್ನುವ ಮಾಹಿತಿ ಈಗಾಗಲೇ ಸಿಕ್ಕಿರುವಂತದ್ದು. ಬೆಟ್ಟದ ದಾರಿಯನ್ನ ಸ್ವಚ್ಛ ಮಾಡುವಂತಹ ಸಂದರ್ಭದಲ್ಲಿ ಪತ್ತೆಯಾಗಿದೆ ಮಹಿಳೆಯ ಅಸ್ಥಿಪಂಜರ. ವರ್ಷದಲ್ಲಿ ಒಮ್ಮೆ ಮಾತ್ರ ಬೆಟ್ಟಕ್ಕೆ ತೆರಳುವಂತಹ ಗ್ರಾಮಸ್ಥರು ಭಕ್ತರು ಸಾಕಷ್ಟು ತೆರಳುತ್ತಾರೆ. 3800 ಅಡಿಗಳ ಎತ್ತರದಲ್ಲಿರ್ತಕ್ಕಂತಹ ದೇವಿರಮ್ಮ ದೇವಾಲಯದ ಆಸುಪಾಸಿನಲ್ಲಿ ಈ ರೀತಿಯಾದಂತಹ ಮಹಿಳೆಯ ಅಸ್ಥಿಪಂಜರ ಈಗಾಗಲೇ ಪತ್ತೆಯಾಗಿರ್ತಕ್ಕಂಥದ್ದು. ದೀಪಾವಳಿ ಹಬ್ಬದ ಮೊದಲ ದಿನ ಬೆಟ್ಟ ಏರಿ ದೇವಿ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸಾವಿರಾರು ಅಡಿಗಳ ಎತ್ತರದ ಕಿರಿದಾದ ಮಾರ್ಗದಲ್ಲಿ ಬೆಟ್ಟ ಏರುವಂತಹ ಭಕ್ತರು ಸಾಕಷ್ಟು ಆ ದೇವಿರಮ್ಮಗೆ ಭಕ್ತರು ಕೂಡ ಇದ್ದಾರೆ. ಇದನ್ನ ಸ್ವಚ್ಛ ಮಾಡ್ಬೇಕಾದ್ರೆ, ಯಾಕಂತಂದ್ರೆ ಈಗಾಗಲೇ ಹಬ್ಬ ಬರ್ತಾ ಇರುವಂತದ್ದು. ಹಬ್ಬ ಆದ ಹಿನ್ನೆಲೆಯಲ್ಲಿ ಅಲ್ಲಿ ಕ್ಲೀನಿಂಗ್ ಮಾಡುವಂತಹ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಅಸ್ಥಿಪಂಜರ ಪತ್ತೆಯಾಗಿರ್ತಕ್ಕಂಥದ್ದು. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ದೇವಿರಮ್ಮ ಬೆಟ್ಟ ಆ ಭಾಗದಲ್ಲಿ ಇದು ಪತ್ತೆಯಾಗಿದೆ. ಈಗ ಸದ್ಯಕ್ಕೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಅಸ್ಥಿಪಂಜರ ಪತ್ತೆ ಬೆನ್ನಲ್ಲೇ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ನಿತಿ, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.